ಕೇಳ್ತಿದ್ಲು, ಅಮ್ಮ ಓಟ್ ಕೊಡಿ, ಅಮ್ಮ ಓಟ್ ಕೊಡಿ ಅಂತಿದ್ರು ಇಂದಿರಾ ಗಾಂಧಿ ಅಮ್ಮ. 55 ವರ್ಷ ಹಿಂದೆ ನಮ್ಮ ಗುಲ್ಬರ್ಗದಿಂದ ಮಕ್ಕಳು ಇಷ್ಟ ಅಂತವ್ರೆ ನಮ್ಮಮ್ಮ. ಈ ಥರ ಓಟ್ ಕೇಳ್ತಿದ್ರು. ಇವತ್ತು ಸೌಂದರ್ಯ ಇರೋರಿಗೆ ಈ ಥರ ಕೇಳ್ತಾರೆ, ಅಮ್ಮ ಓಟ್ ಕೊಡ್ತೀಯಾ ಅಂತ ನೀವು ಮಾಡಿದ ಅನ್ಯಾಯ. 40 ವರ್ಷ ಮಕ್ಕಳು ಓದಿಸಿದ್ದೀನಿ, ಇಷ್ಟಿಷ್ಟು ಮಕ್ಕಳನ್ನ ಅಂತಾರೆ. ಒಡವೆ ಕೇಳ್ತಾರೆ, ಒಡವೆ 1,70,000. ನಮ್ಗೇನು ಕಮ್ಮಿ, ರೋಡ್ ಮೇಲೆ ವ್ಯಾಪಾರ ಮಾಡ್ತೀವಿ, 10 ರೂಪಾಯಿಗೆ ಬಂಡವಾಳ ಹಾಕಿದ್ರೆ 50 ರೂಪಾಯಿ ದುಡಿತೀವಿ. ನಮಗೆ ನ್ಯಾಯ ಐತಲ್ಲಿ ಅನ್ನೋ ದಿಮಾಕಲ್ಲಿ ಈ ತಿಂಗಳಿಗೆ ಸ್ವಾಮಿ ಮದುವೆ ಮಾಡಿ 10 ರೂಪಾಯಿ ಬಡ್ಡಿ ಡೈಲಿ ಬಂದರೆ 1,000 ರೂಪಾಯಿ ಫೈನಾನ್ಸ್ ಕಟ್ಟಬೇಕು. ನಿಂತ ಜಾಗದಲ್ಲಿ ಕಳಿತೀವಿ ಗಾಡಿ ಅನ್ನೋ ಬದಲು ವಿಷ ಕೊಟ್ಟು ನಮ್ಗೆ ಗಾಡಿ ತಳ್ಳಿದ್ರೆ ನಮ್ಗೆ ಸಮಾಧಾನ ಇತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಈಗಾಗಲೇ ಸಮರವನ್ನು ಕೂಡ ಸಾಧಿಸಿರುವಂಥ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ನಮ್ಮೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಏನು ಸಮಸ್ಯೆ ಆಗ್ತಿದೆ ಅಮ್ಮ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಹೌದು ಸ್ವಾಮಿ, ನಾವು ನಮ್ಮ ಯಜಮಾನ ತಿರ್ಗ 35 ವರ್ಷದಲ್ಲಿ ಇಷ್ಟಿಷ್ಟು ಮಕ್ಕಳಲ್ಲಿ ನನ್ನ ಮಗನ ಸಾಕ್ಬೇಕಾದ್ರೆ ಈ 6 ತಿಂಗಳಾಯ್ತು, 4-5 ತಿಂಗಳಾಯ್ತು ಮಗಳು ಮದುವೆ ಮಾಡಿ. ಕಾರ್ಡು ಕೊಡ್ಲ ಮದುವೆ ಕಾರ್ಡು. ಇವತ್ತು 10 ರೂಪಾಯಿ ಬಡ್ಡಿ ತಗೊಂಬಂದು 10 ರೂಪಾಯಿ ಬಡ್ಡಿ ತಗೊಂಬಂದ್ಬಿಟ್ಟು ಮಗಳು ಮದುವೆ ಮಾಡಿದ್ದೀನಿ. ಮಗಳು ಮದುವೆ ಮಾಡಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಹೋಗಿ ಕೇಳಕ್ಕೆ ಹೋದ್ರೆ ಗಂಟು ಕೇಳ್ತಾರೆ, ಒಡವೆ ಕೇಳ್ತಾರೆ. ಒಡವೆ 1,70,000. ನಮ್ಗೇನು ಕಮ್ಮಿ, ರೋಡ್ ಮೇಲೆ ವ್ಯಾಪಾರ ಮಾಡ್ತೀವಿ, 10 ರೂಪಾಯಿಗೆ ಬಂಡವಾಳ ಹಾಕಿದ್ರೆ 50 ರೂಪಾಯಿ ದುಡಿತೀವಿ. ನಮಗೆ ನ್ಯಾಯ ಐತಲ್ಲಿ ಅನ್ನೋ ದಿಮಾಕಲ್ಲಿ ಈ ತಿಂಗಳಿಗೆ ಸ್ವಾಮಿ ಮದುವೆ ಮಾಡಿ 10 ರೂಪಾಯಿ ಬಡ್ಡಿ ಡೈಲಿ ಬಂದರೆ 1,000 ರೂಪಾಯಿ ಫೈನಾನ್ಸ್ ಕಟ್ಟಬೇಕು. ನಿಂತ ಜಾಗದಲ್ಲಿ ಕಳಿತೀವಿ ಗಾಡಿ ಅನ್ನೋ ಬದಲು ವಿಷ ಕೊಟ್ಟು ನಮ್ಗೆ ಗಾಡಿ ತಳ್ಳಿದ್ರೆ ನಮ್ಗೆ ಸಮಾಧಾನ ಇತ್ತು. ಈ ಸಾಲ ಆಗಿನ ಕಾಲಕ್ಕೆ ಇಂದಿರಾ ಗಾಂಧಿ ಅಮ್ಮ ಕಾಂಗ್ರೆಸ್ ವೋಟಿಂಗ್ ಕೇಳ್ತಿದ್ಲು, ಅಮ್ಮ ಓಟ್ ಕೊಡಿ ಅಂತಿದ್ರು ಇಂದಿರಾ ಗಾಂಧಿ ಅಮ್ಮ. 55 ವರ್ಷ ಹಿಂದೆ ನಮ್ಮ ಗುಲ್ಬರ್ಗದಿಂದ ಮಕ್ಕಳು ಇಷ್ಟ ಅಂತವ್ರೆ ನಮ್ಮಮ್ಮ. ಈ ಥರ ಓಟ್ ಕೇಳ್ತಿದ್ರು. ಇವತ್ತು ಸೌಂದರ್ಯ ಇರೋರಿಗೆ ಈ ಥರ ಕೇಳ್ತಾರೆ, ಅಮ್ಮ ಓಟ್ ಕೊಡ್ತೀಯಾ ಅಂತ ನೀವು ಮಾಡಿದ ಅನ್ಯಾಯ. ಎಲ್ಲಿ ಹೋಗ್ಬೇಕು ಸ್ವಾಮಿ ನಾವು? ನಮ್ಗೆ ಕೆಲ್ಸಕ್ಕೆ ಕರ್ಕೊಂತೀರಾ? ನನಗೊಂದು 1,000 ಕೂಲಿ ಕೊಡ್ತೀರಾ? ನಾನು ಇವತ್ತು ಸಿಟಿ ಸೈಡ್ ಕೊಟ್ಟು ಮುಂದೆ 1,500 2,000 ದುಡಿತೀನಿ. ನನ್ನ ಅನ್ನ ರೋಡ್ಗೆ ಹಾಕಿದ್ದೀರಾ, ಮುದ್ದೆ ರೋಡ್ಗೆ ಹಾಕಿದ್ದೀರಾ, ಪೆಟ್ಟಿ ಹೊಡೆದಾಕಿದ್ದೀರಾ. ಎಲ್ಲೈತೆ ನ್ಯಾಯ? ನಾವು ಸಿಟಿ ಸೈಡ್ ಕೊಟ್ಟು ಮುಂದೆ 40 ವರ್ಷ ಮಕ್ಕಳು ಓದಿಸಿದ್ದೀನಿ, ಇಷ್ಟಿಷ್ಟು ಮಕ್ಕಳನ್ನ ಒಳ್ಳೊಳ್ಳೆ ಎಜುಕೇಟ್ ಕೊಟ್ಟಿದ್ದೀನಿ. ಇವತ್ತು ನಾನು ದುಡ್ದಿದ್ದಕ್ಕೆ ನನ್ನ ಮಕ್ಕಳು ಎಜುಕೇಟ್ ಅಲ್ಲ ಅವ್ರೆ. ನಾನು ದುಡ್ದಿದ್ದಕ್ಕೆ ಇವತ್ತು ನನ್ನ ಮಕ್ಕಳು AC ರೂಮಲ್ಲಿ ಕುತ್ಕೊಂತವ್ರೆ. ಇವತ್ತು ಅವಳಿದ್ರ ಮುಂದೆ ಊಟ ಕೊಡು ಅಂತ ಕೇಳಲ್ಲ, ಊಟ ಕೊಡ್ತಾರೆ. ಸಾಲ ಬೇಕೇ ಬೇಕಾ? ಇಷ್ಟು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.